आजा आजा जिंद शामी आने के तले है, आजा जरी वाले नीले आसमाने के तले है। आजा आजा जिंद शामी आने के तले है, आजा जरी वाले नीले आसमाने के तले है। ಬೇರೆ ಎಲ್ಲ ಸ್ಥಾನಗಳು ತುಂಬುವಂತ ವ್ಯವಸ್ಥೆ ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೂಡಾದಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ. ಸುಮಾರು 100 ಕೋಟಿವರೆಗೆ ಕೂಡಿ ಅದು ಕಡಿಮೆ ಬೆಲೆಗೆ ಅಲ್ಲಿ ಕಾರ್ಯಕ್ರಮವನ್ನ ರಚನಾತ್ಮಕ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಇವತ್ತು ಮನೆ ಮನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾಕೆ ನಾವು ಬಿಜೆಪಿಯನ್ನ ತಿರಸ್ಕಾರ ಮಾಡಬೇಕು, ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕನ್ನೋದನ್ನ ಮನದಟ್ಟು ಮಾಡಿಕೊಡುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಗಳು ಆದಂತ ಸನ್ಮಾನ್ಯ ಶ್ರೀ ಸುರ್ಜೇವಾಲಾ ಸಾಹೇಬ್ರನ್ನ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅತ್ಯಂತ ಹೆಮ್ಮೆಯ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಭಾಗ್ಯ ವಿಧಾತ ಆದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಸಿಎಲ್ಪಿ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಸಾಹೇಬ್ರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ನಮ್ಮ ಜಿಲ್ಲೆಯವರೇ, ನಮ್ಮ ನಾಯಕರೇ ಆದಂತ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ.
ಇನ್ನೂರು ಬೆಳಗಾವಿ ಉತ್ತರ ಮತಕ್ಷೇತ್ರದ ಮಾಜಿ ಶಾಸಕರು ನೆಚ್ಚಿನ ನಾಯಕರಾದಂಥ ಫಿರೋಜ್ ಶೇಖ್ ಸಾಹೇಬ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಚಿಂಗಳೆ ಅವರನ್ನ, ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ರಾಜು ಶೇಟ್ರ್ ಅವರನ್ನ, ಹಾಗೂ ಕಿಸಾನ್ ಶೆಲ್ಲದ ರಾಜ್ಯಾಧ್ಯಕ್ಷ ಅಂತ ಸಚಿನ್ ಮಿಗಾ ಅವರನ್ನ, ಒಂದು ಗ್ಯಾರಂಟಿಯನ್ನು ನಾವು ಕೊಡ್ಲಿಕ್ಕೆ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಈ ರಾಜ್ಯದ 1.25 ಕೋಟಿ ಕುಟುಂಬಗಳು ಏನಿದೆ, ಆ 1.25 ಕೋಟಿ ಕುಟುಂಬಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ಫ್ರೀ ಕರೆಂಟ್ ಅನ್ನ ಕೊಡುವಂತ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಇನ್ನೂರು ಕೋಟಿ ಫ್ರೀ ಯೂನಿಟ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. बेलगाम की ऐतिहासिक धरती पर आज एक नया इतिहास लिखने का दिन है। यह इतिहास कर्नाटक के भाग्य का निर्णय करेगा। यह इतिहास और यह तारीख इस बात की गवाह है कि भविष्य में 3 महीने के बाद किस प्रकार का प्रदेश और किस प्रकार की सरकार होगी और वो आपके लिए क्या करेगी, इसका निर्णय आज इस तारीख और इस मैदान से आप सबको और कर्नाटक के लोगों को करना। प्रजाध्वनि यात्रा ये एक व्यक्ति की आवाज नहीं, ये कांग्रेस पार्टी की आवाज भी नहीं, ये सिद्धारामैया साहब की आवाज नहीं, ये डीके शिव कुमार जी की आवाज नहीं, ये सतीश झारखियोली जी की आवाज नहीं अकेले, ये केवल मेरी और आप सबकी आवाज भी नहीं, ये कर्नाटक की जनता की आवाज है जो बीड़ा उठाकर आप सब आज चले। ये आवाज है कर्नाटक के किसान की, ये ध्वनि है कर्नाटक के नौजवान की, ये ध्वनि है कर्नाटक की महिलाओं की, ये ध्वनि है कर्नाटक के एससी, एसटी, ओबीसी माइनॉरिटीज के हमारे भाई बहनों की, ये ध्वनि है कर्नाटक के गरीब से गरीब साथी की, छोटे से छोटे नौकरी पेशा साथी की। मीडिया के कुछ साथी आज परेशान हुए, मैं माफी चाहूंगा, ये आपकी ध्वनि भी है, क्योंकि ये प्रदेश की जनता की आवाज है जिसे लेकर आज कर्नाटक की कांग्रेस के नेतागण निकले। फैसला आपको करना। इस प्रदेश में आज कर्नाटक में देश की अगर सबसे भ्रष्ट सरकार मैं कहूं कौन है तो वो बंबई सरकार है। देश की सबसे करप्ट गवर्नमेंट आज कर्नाटक में, बेंगलोर में शासन की गद्दी पर बैठी है।
40% कमीशन, 40% कमीशन इस सरकार की पहचान बन गया है। कोई काम आज प्रदेश में नहीं हो सकता, बीजेपी के लोगों को रिश्वत देनी पड़ती, और केवल कांग्रेस के लोगों को नहीं, केवल आम जनमानस को नहीं, अब यह रिश्वत का पैसा बीजेपी के नेताओं को भी देना पड़ता है। अगर मेरी बात पर विश्वास नहीं तो संतोष पाटिल के परिवार से जाकर पूछ लीजिए, जो इसी बेलगांव के इलाके के रहने वाले। संतोष पाटिल बीजेपी के अग्रणी नेता थे। उन्होंने हमेशा कांग्रेस पार्टी का विरोध किया, बीजेपी की मदद की। उनकी पार्टी सत्ता में आई 3 साल पहले, जब उन्होंने मेहनत कर छोटा सा काम किया, उस काम का मुआवजा मांगने गए तो बीजेपी के मंत्री ने उनसे 40% पैसा मांगा। बीजेपी के उस गरीब नेता के पास 40% पैसा संतोष पाटिल के पास देने को नहीं था। तो एक तरफ मौत थी, एक तरफ रिश्वत की खाई थी। संतोष पाटिल को मौत चुननी पड़ी। भारतीय जनता पार्टी की सरकार के हाथ संतोष पाटिल जैसे दर्जनों सैकड़ों लोगों के खून से सने हैं। आज इस मंच से बसवराज बोम्मई जी से मैं पूछता हूं, क्या आप संतोष पाटिल की धर्मपत्नी को, बीवी को, संतोष पाटिल को वापस लाकर दे सकते हैं? 40% कमीशन हम दे देंगे आपको। ತಾವೇನಾದ್ರೂ ಸ್ವತಂತ್ರ ಹೋರಾಟದಲ್ಲಿ ಯಾರಾದರೂ ಕಾಕಿ ಚಡ್ಡಿ ಕರಿ ಟೋಪಿ ಹಾಕೊಂಡು ಸ್ವತಂತ್ರ ಹೋರಾಟದಿದ್ದಾರೆ ಅಂದ್ರೆ ಎಲ್ಲೂ ಸಹ ನಿಮಗೆ ಕಾಣಕ್ಕೆ ಸಿಕ್ಕೋದಿಲ್ಲ. ಬ್ರಿಟಿಷರ ಜೊತೆಗಿದ್ದಂತವರು ಇವತ್ತು ರಾಷ್ಟ್ರದಲ್ಲಿ ನಮ್ಗೆಲ್ಲರೂ ಸಹ ದೇಶಭಕ್ತಿ, ರಾಷ್ಟ್ರ ಪ್ರೇಮದ ಬಗ್ಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. भले ही भारतीय जनता पार्टी के लोग अंबेडकर का नाम भी लेते हैं, मगर करने का काम सब सावरकर का करते हैं। सावरकर ऐसा आदमी है, हमेशा आजादी के लड़ाई में जो माफी मांगने का बहुत बड़ा नेता था वो सावरकर है। उसको अपने आप वीर कह लिया। जो देश के लिए कुर्बानी दिए हैं, हजारों लाखों लोगों ने इस आजादी के लिए कुर्बानी दिए हैं, उसका कहीं जिक्र नहीं होता है। जो आरएसएस के लोग आज हम लोगों को सर्टिफिकेट पूछ रहा है, हमेशा फिरका फरस्ती ताकतों को मजबूत करने का कोशिश करते हैं। हिंदू मुसलमान के बीच में फूट लगाने का काम करते हैं। शायद ये इतिहास नहीं जानते हैं। शिवाजी महाराज और औरंगजेब का लड़ाई जब हुआ, शिवाजी महाराज का कमांडर इन चीफ था, मौलाना हैदर अली साहब शिवाजी महाराज का कमांडर था। कौन सा हिंदू मुस्लिम का बात करते हैं? औरंगजेब का कमांडर था, औरंगजेब का कमांडर था एक राजा जय सिंह था। लड़ाई मौलाना हैदर अली और राजा जय सिंह के बीच में था, कोई हिंदू मुसलमान के था नहीं था। मगर आज ये जो आरएसएस के लोग, भारतीय जनता पार्टी के लोग कहते हैं हिंदू मुसलमान का नाम पे, कल जो है बेशरम बीजेपी का अध्यक्ष बोलता है कोई डेवलपमेंट का बात मत करो, लव जिहाद का बात करो करके बोलता है, क्योंकि इसको कहने के लिए कुछ है ही नहीं है। जो हमारा फिरोज सेठ साहब हमको एक शेर सुना रहा था, जब गुलिस्ता को लहू की जरूरत पड़ी, जब गुलिस्ता को लहू की जरूरत पड़ी, सबसे पहले हमारा गर्दन कटी। जब गुलिस्ता को लहू की जरूरत पड़ी, सबसे पहले हमारा गर्दन कटी। फिर भी कहते हैं अहले चमन, ये जो फिर भी कहते हैं अहले चमन, ये चमन तुम्हारा नहीं है, हमारा है। ये भारतीय जनता पार्टी के लोग क्या जानते हैं? जो आजादी की लड़ाई, जो इस धरती के पवित्र धरती पे लड़ाई लड़ने शुरू किया था, जो आज
जो लड़ाई कौन एमएलए कौन मंत्री बनता है वो नहीं है। लड़ाई आज दो सिद्धांतों के ऊपर लड़ाई है। एक तरफ महात्मा गांधी को जो हत्या किया, इस देश का पहला उग्रवादी नाथुराम गोडसे का एक विचारधारा है। दूसरी तरफ जो महात्मा गांधी इस देश को आजादी किया, शांति और अमन चैन के बाद के उसका विचारधारा का लड़ाई है। अगर इस देश में अमन और चैन शांति रहना है तो आप चुन लीजिए आपका बच्चों का भविष्य के लिए महात्मा गांधी का विचारधारा का जरूरी है या इस देश का उग्रवादी गोडसे का विचारधारा का जरूरी है, आप सोच लीजिए। मगर एक बात मैं बोल देता हूं, फिर मैं कन्नड़ में बोलने का शुरू करता हूं। इस आजादी के लड़ाई में कोई एक धर्म का आदमी नहीं था, न तो एक भाषा का आदमी नहीं था। इस आजादी के लड़ाई में हिंदू, मुस्लिम, क्रिश्चियन, सिख, ईसाई, सिख, बौद्ध, जैन, सुरास्ट्रियन 7 धर्म के लोग इस आजादी के लड़ाई में थे। ಏನಾರು ನುಡಿದಂತೆ ಈ ಸರ್ಕಾರ ನಡೆಯಲಿಕ್ಕೆ ಆಯ್ತಾ? ಆಪರೇಷನ್ ಲೋಟಸ್ ಇಂದ ಈ ಸರ್ಕಾರ ಬಂದು ನಿಮ್ ಜಿಲ್ಲೆಯಿಂದಲೇ 3 ಜನ ಆಪರೇಷನ್ ಲೋಟಸ್ಗೆ ಒಳಗಾಗಿ ಹೋದ್ರಲ್ಲ. ಏನಾರು ನಿಮ್ಮ ಜಿಲ್ಲೆಗೆ, ಈ ರಾಜ್ಯಕ್ಕೆ ಏನಾರು ಒಂದು ಗುರ್ತಾಗಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ನೀವು ಹೇಳಿದಕ್ಕೆಲ್ಲ ಕೂಡ ನಾವು ಒಪ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕೊರೋನಾ ಬಂತು, ನೀವು ಅವರ ಪ್ರಣಾಳಿಕೆ ತೆಗೆದು ನೋಡಿ. ನಾನು ಇವತ್ತು ಅವ್ರ ಪ್ರಣಾಳಿಕೆ ನೋಡ್ತಾ ಇದ್ದೆ. ಬೆಳಗಾವಿಯಲ್ಲಿ ನಾನು ಏರೋನಾಟಿಕಲ್ ಏನೋ ಒಂದು ಏರೋಸ್ಪೇಸ್ ಮಾಡಿ ಅದೆಷ್ಟೋ ಸಾವಿರಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಆ ಪ್ರಣಾಳಿಕೆಯಲ್ಲಿ ಇತ್ತು. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಎಲ್ಲ ರೈತರಿಗೆಲ್ಲ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. 1 ಲಕ್ಷವರೆಗೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ನ ಹಣವನ್ನ, ಕೋಆಪರೇಟಿವ್ ಬ್ಯಾಂಕ್ ಹಣವನ್ನ ಕೂಡ ಎಲ್ಲ ರೈತರಿಗೆ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹಿಂಗೆ ಹಲವಾರು ಭರವಸೆಗಳನ್ನ ಕೊಟ್ಕೊಂಡು ಬಂದ್ರು. ನಿಮ್ ಕೈಲಿ ಅಧಿಕಾರ ಇದ್ದಾಗ ನೀವು ಆ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಅಧಿಕಾರ ಇಲ್ಲದೆ ಹೋದಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಇವತ್ತು ಬಸವರಾಜ ಬೊಮ್ಮಾಯಿರವರಿಗೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಪ್ರಧಾನಮಂತ್ರಿಗಳು ಕೋವಿಡ್ ಬಂದಾಗ ಮಹಾಭಾರತ 17 ದಿನದಲ್ಲಿ ಮುಗೀತು, ನಾನು 21 ದಿನದಲ್ಲಿ ಕೋವಿಡ್ ನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು. ಕೋವಿಡ್ ಯಾರು ತೆಗೆದುಕೊಂಡು ಬಂದ್ರು? ಅದು ದೊಡ್ಡ ಚರ್ಚೆ. ಕೋವಿಡ್ ನಿಂದ ನರಳ್ತಾ ಇರುವಂತ ಜನರಿಗೆ ಆಸ್ಪತ್ರೆ ಬಿಲ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸತ್ತವರಿಗೆ 4.5 ಲಕ್ಷ ಜನ ಸತ್ರು, ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಕೋರ್ಟು ಆದೇಶ ಕೊಟ್ಟರು, ಮಾತು ಕೂಡ ಹೇಳಿದ್ರು. ಎಲ್ಲ ವೃತ್ತಿಯನ್ನ ಬೆಳೆಸ್ಕೊಂಡು ಬಂದಂತ ಡ್ರೈವರ್ಗಳು ಇರ್ಬೋದು, ಬಟ್ಟೆ ಹೊಲಿಯೋರು ಇರ್ಬೋದು, ಬಟ್ಟೆ ಒಗೆಯೋರು ಇರ್ಬೋದು, ಬೀದಿ ವ್ಯಾಪಾರಿ ಇರ್ಬೋದು, ಎಲ್ಲ ವರ್ಗದ ಡ್ರೈವರ್ಗಳು ಆದಿಯಾಗಿ ಯಾರು ನಮ್ಮ ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ನಮ್ಮ ಬದುಕಿನಲ್ಲಿ ಎಲ್ಲ ವರ್ಗದ ಜನರಿಗೆ ಇವತ್ತು ಒಂದು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವು. ಕೊನೆಗೆ 5,000 ಕೊಡ್ತೀವಿ ಅಂತ ಹೇಳಿದ್ರು. ಕೂಲಿ ಕಾರ್ಮಿಕರಿಗೆ, ಬಟ್ಟೆ ನೇಯೋನ್ಗೆ, ಎಲ್ಲರಿಗೂ ಕೂಡ, ವಿಶ್ವಕರ್ಮದವನ್ಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೇಯ್ಗೆಯವರು ಕೂಡ ಬಹಳ ಜನ ಈ ಬೆಳಗಾಂನಲ್ಲಿ ಇದ್ದಾರೆ. ಯಾರಿಗೂ ಕೂಡ ಹಣ ಅಕೌಂಟ್ಗೆ ಹೋಗಿ ಕಳ್ಸಕ್ಕಾಗ್ಲಿಲ್ಲ. ಆಯ್ತು, ಸತ್ತವರು ಕೊಡ್ಲಿಲ್ಲ, ಆಕ್ಸಿಜನ್ ಸತ್ತವ್ರಂತೂ ಹೋಗ್ಲೇ ಇಲ್ಲ ಬಿಡಿ. ನಾನು ಸಿದ್ದರಾಮಯ್ಯನವರು ಇಬ್ರು ಚಾಮರಾಜನಗರಕ್ಕೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ಆ ಮಂತ್ರಿ 3 ಜನ ಸತ್ತವ್ರೆ ಅಂತ ಹೇಳ್ದ. ಆ ಮಂತ್ರಿನೂ ಹೋಗ್ಲಿಲ್ಲ, ಒಬ್ಬ ಡಾಕ್ಟರ್ನು ಸಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ನಾವಿಬ್ರು ಹೋಗಿ ಅವನ್ನೆಲ್ಲ ಸೇರಿ ಪರಿಶೀಲನೆ ಮಾಡಿ 36 ಜನ ಸತ್ತಿದ್ದಾರೆ ಅಂತೇಳಿ ಒಂದು ಟ್ರಯಲ್ ಮಾಡ್ತು. ಕಾಂಗ್ರೆಸ್ ಪಕ್ಷದಿಂದ ಹೋಗಿ ಪ್ರತಿಯೊಂದು ಮನೆಗೂ ಕೂಡ 24 ಗಂಟೆಯಲ್ಲಿ 1 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೇನೆ, ನಮ್ಮ ಸರ್ಕಾರ ಬರ್ತದೆ, ಇದೇ ನಿಮ್ಮ ಚಾಮರಾಜನಗರ ಮೆಡಿಕಲ್ ಕಾಲೇಜ್ನಲ್ಲಿ ಆ ಎಲ್ಲ ಕುಟುಂಬದವ್ರಿಗೂ ಕೂಡ ಒಂದು ಉದ್ಯೋಗದ ಪರಿಹಾರವನ್ನು ಕೊಡಿಸ್ತೇವೆ ಅಂತೇಳಿ ಮಾತು ಕೊಟ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೋವಿಡ್ ವಿಚಾರದಲ್ಲಿ ಈ ಭಾಗದ ಸಂಸತ್ ಸದಸ್ಯರು ಸುರೇಶ್ ಅಂಗಡಿ ಅವರು
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿದ್ರು, ಮಂತ್ರಿ ಆಗಿದ್ರು. ಪಾಪ ಕೊರೋನಾದಿಂದ ಸತ್ರು. ಭಗವಂತ ಅವನ್ನ ಕರ್ಕೊಂಡ್ಬಿಟ್ಟ. ಅಲ್ಲರಿ ಬಿಜೆಪಿ ನಾಯಕರುಗಳೇ, ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪನವರೇ, ಬೊಮ್ಮಾಯಿರವರೇ, ಒಬ್ಬ ಮಂತ್ರಿನ, ಅವನ ಪಾರ್ಥಿವ ಶರೀರವನ್ನ ನೀವು ಕರ್ಕೊಂಡು ಬಂದು ಬೆಳಗಾಂಗೆ ನಿಮ್ಮ ಸ್ಪೆಷಲ್ ಫ್ಲೈಟ್ ಅಲ್ಲಿ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡ್ಸಕ್ ಆಗ್ಲಿಲ್ಲ ಅಂದ್ಮೇಲೆ ನಿಮ್ಮ ಸರ್ಕಾರ ಯಾಕ್ರಿ ಬೇಕು? ಯಾಕೆ ಬೇಕು? ಸ್ಮಾರ್ಟ್ ಸಿಟಿಯಲ್ಲಿ ಇರಬಹುದು, ಬೂಡಾದಲ್ಲಿ ಹಗರಣಗಳಿರಬಹುದು, ಹಲವಾರು ಸಮಸ್ಯೆಗಳನ್ನ ನಾವು ಇವತ್ತು ಬೆಳಕು ಚೆಲ್ಲಬೇಕಾಗಿದೆ. ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಅವನ್ನೆಲ್ಲ ವಿಚಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಮುಂದಾಗ್ತಾ ಇದೆ. ವಿಶೇಷವಾಗಿ ಸ್ಮಾರ್ಟ್ ಸಿಟಿ ನೋಡ್ತಾ ಇದೀವಿ ನಾವು. ಸುಮಾರು 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ಯಾವ ಕಡೆ ಸ್ಮಾರ್ಟ್ ಆಗಿದೆ ಇನ್ನೂ ಕಡೆಗೆ ಬೆಳಗಾವಿ ನಗರ ಜನತೆ ತಿಳಿತಾ ಇಲ್ಲ. ಅದೇನು ದಕ್ಷಿಣದಿಂದ ನೋಡಬೇಕಾ, ಉತ್ತರದಿಂದ ನೋಡಬೇಕಾ, ಪೂರ್ವದಿಂದ ನೋಡ್ಬೇಕಾ, ಇನ್ನು ದೊಡ್ಡ ಕಣಿಪದಲ್ಲಿ ನಾವು ಬೆಳಗಾವಿ ನಗರ ಜನತೆ ಇದೆ. ಸ್ಮಾರ್ಟ್ ಸಿಟಿ ಹೇಳಲಿಕ್ಕೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ. ಬಹುಶಃ ನಮ್ಮ ಹಳೆ ಬೆಳಗಾವಿ ಒಳ್ಳೇದಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದರಲ್ಲಿ ಕೂಡ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ. 1 ವರ್ಷ ಮೇಲಾಯ್ತು ನಮ್ಮ ಮೇಯರ್ ಚುನಾವಣೆ ಆಗಿ, 1 ವರ್ಷ ಆದ್ರೂ ಕೂಡ ಇಬ್ರು ಶಾಸಕರು, ಒಬ್ಬ ಮೇಯರ್ ಆಗಿ ಆಕ್ಟ್ ಮಾಡ್ತಾರೆ, ಒಬ್ರು ಉಪ ಮೇಯರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಇಬ್ರು ಅವರೇ. 58 ಜನ ಕಾರ್ಪೊರೇಟರ್ ಅವ್ರು ನೋಡ್ಕೋತ ಕೂಡದಾಗಿದೆ. ಅವ್ರು ಮಾಡಿದ್ದನ್ನೇ ಇವ್ರು ಕೇಳಬೇಕಾಗಿದೆ. ನಮ್ದು ಡಿಮಾಂಡ್ ಇದೆ, ಒತ್ತಾಯ ಇದೆ, ಆದಷ್ಟು ಬೇಗ CLP ಅವರು ವಿರೋಧ ಪಕ್ಷ ನಾಯಕರಿಂದ ಗಂಭೀರವಾಗಿ ಪರಿಗಣಿಸು. ಕೇವಲ ಬೆಳಗಾವಿ ಅಲ್ಲ, ಬಹಳಷ್ಟು ಕಡೆ 1 ವರ್ಷ ಚುನಾವಣೆ ಆದರೂ ಕೂಡ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷ ನೇಮಿಸುವಂತ ಪ್ರಯತ್ನ ಬಿಜೆಪಿ ಸರ್ಕಾರ ಮಾಡಿಲ್ಲ. ತಾವು ಸರ್ಕಾರ ಮೇಲೆ ಒತ್ತಡ ತಂದು ಆದಷ್ಟು ಬೇಗ ಬೆಳಗಾವಿ ಇರಬಹುದು, ಬೇರೆ ಎಲ್ಲ ಸ್ಥಾನಗಳನ್ನು ತುಂಬುವಂತ ವ್ಯವಸ್ಥೆ ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮೊನ್ನೆ ಬೂಡಾದಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ. ಸುಮಾರು 100 ಕೋಟಿವರೆಗೆ ಬೂಡಾಕ್ಕೆ ನಷ್ಟ ಮಾಡಿದ್ದಾರೆ. ಶಾಸಕರು, ಅಲ್ಲಿರುವಂತ ಅಧಿಕಾರಿಗಳು ಕೂಡಿ ಅದು ಕಡಿಮೆ ಬೆಲೆಗೆ ಅಲ್ಲಿ ಬೆಲೆ ಬಾಳುವಂತ ಭೂಮಿಯನ್ನು ಹರಾಜು ಮಾಡಿದ್ರೆ ದಾಖಲೆ ಸಮಿತಿ ಎಲ್ಲರ ಕಡೆ ಇದೆ. ಅದಕ್ಕೂ ನಮ್ಮ ಪಕ್ಷದ ಮುಖಂಡರು ಅದ್ರ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಬೇಕು. ನಮ್ಮ ಸರ್ಕಾರ ಬಂದ್ರೆ ಫಸ್ಟ್ ಅದನ್ನ ಎನ್ಕ್ವೈರಿ ಮಾಡಿಸಿ ತಪ್ಪಿಸ್ತರ ಮೇಲೆ ಕ್ರಮ ಅಂತ ಎಲ್ಲ ನಗರವಾಸಿಗಳ ಪರವಾಗಿ ನಾ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇನ್ನು ಬಹಳ ಈ ಸರ್ಕಾರ ಇದೊಂದು ಬೇಜವಾಬ್ದಾರಿ ಸರ್ಕಾರ, ಇದೊಂದು ಭ್ರಷ್ಟ ಸರ್ಕಾರ, ಜನವಿರೋಧಿ ಸರ್ಕಾರ, ಸಿದ್ಧಾಂತಗಳಿರುವಂತಹ ಸರ್ಕಾರ ಬಿಜೆಪಿ ಸರ್ಕಾರ. ಇದು ಬಿಜೆಪಿ ಅಲ್ಲ, ಇದು ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ಕರಿಬೇಕು. ನಿರಂತರವಾಗಿ ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲ. ಇತ್ತೀಚೆಗೆ ಜನಸಂಕಲ್ಪ ಯಾತ್ರೆ ಮಾಡಕ್ಕೆ ಹೊರಟಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಜನಸಂಕಲ್ಪ ಮಾಡಬೇಕು? 40% ಕಮಿಷನ್ ಹೊಡೆದಕ್ಕೆ ಜನಸಂಕಲ್ಪ ಯಾತ್ರೆ ಮಾಡಬೇಕಾ? ವೋಟ್ ಕದ್ದಿದ್ದಕ್ಕೆ ವೋಟ್ ಅವ್ರಿಗೆ ಆಶೀರ್ವಾದ ಮಾಡಬೇಕಾ? ಪೆಟ್ರೋಲ್ ಬೆಲೆ 50ರಿಂದ 110ಕ್ಕೆ ಮಾಡಿದಕ್ಕೆ ಆಶೀರ್ವಾದ ಮಾಡಬೇಕಾ? ಯುವಕರಿಗೆ ಉದ್ಯೋಗ ಕೊಡ್ತಿಂದ ನರೇಂದ್ರ ಮೋದಿ ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ಆಶೀರ್ವಾದ ಮಾಡಬೇಕಾ? ಅಧಿಕಾರಕ್ಕೆ ಬಂದು 100 ದಿನಗಳಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ಆಶೀರ್ವಾದ ಮಾಡಬೇಕಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿ ರಾವಣ ರಾಜ್ಯ ಮಾಡಿದ್ರಲ್ಲ, ಅದಕ್ಕೆ ಜನ ಆಶೀರ್ವಾದ ಮಾಡಬೇಕಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು, ಸ್ವರ್ಗ ಅಂತೂ ತೋರಿಸಲಿಲ್ಲ, ನರಕ ತೋರಿಸಿಗೆ ಆಶೀರ್ವಾದ ಮಾಡಬೇಕಾ? ಯಾಕೆ ಜನ ಇವತ್ತು ಆಶೀರ್ವಾದ ಮಾಡಬೇಕು? 3 ವರ್ಷ ನಂತರ ಇವತ್ತು ಜನರ ಆಶೀರ್ವಾದಕ್ಕೆ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇವತ್ತು ಜನರ ಜೊತೆ ಹೋಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವೋಟ್ ಕೇಳಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಇವತ್ತೇನು ಸಂದೇಶ ಹೋಗಿದೆ, ಇವತ್ತು ಏನೇ ಮಾಡಲಿ, ಯಾವುದೇ ಕಾರ್ಯಕ್ರಮ ಹಾಕೊಳ್ಳಿ, ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಈ ಸರ್ಕಾರದಿಂದ ಭ್ರಮ ನಿರಸರಾಗಿದ್ದಾರೆ. ಇವತ್ತು ಮುಂದೆ ಬರುವಂತಹ ಚುನಾವಣೆಯಲ್ಲಿ 150 ಸೀಟ್ಗಳು ಗೆದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದೆಯಲ್ಲ, ಇವರ ಕರ್ಮಕಾಂಡಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರ ಭ್ರಷ್ಟಾಚಾರ, ದುರಾಡಳಿತ, ಜನವಿರೋಧಿ ನಿಲುವುಗಳು, ನಿಷ್ಕ್ರಿಯತೆ ಮತ್ತೆ ವಚನ ಭ್ರಷ್ಟತೆ. ಬಹುಶಃ ಭಾರತೀಯ ಜನತಾ ಪಕ್ಷದವರು ಅವರಷ್ಟು ಸುಳ್ಳು ಹೇಳ್ತಕ್ಕಂಥ ರಾಜಕಾರಣಿಗಳು ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ
ಅದು ಒಂದು ಸುಳ್ಳಿನ ಫ್ಯಾಕ್ಟರಿ, ಸುಳ್ಳುಗಳನ್ನ ತಯಾರು ಮಾಡತಕ್ಕಂಥ ಫ್ಯಾಕ್ಟರಿ. ಸುಳ್ಳೇ ಅವರ ಬಂಡವಾಳ. ನಾನು ಇದನ್ನ ಬಹಳ ಲಘುವಾಗಿ ಮಾತಾಡ್ತಾ ಇಲ್ಲ, ಅವ್ರ ವಿರುದ್ಧ ಬಹಳ ಜವಾಬ್ದಾರಿಯಿಂದ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ನಿಮಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು 600 ಭರವಸೆಗಳನ್ನ ಕೊಟ್ಟಿದ್ರು. 600 ಭರವಸೆಗಳು. ಅವ್ರ ಆತ್ಮ ಮುಟ್ಕೊಂಡು ಹೇಳಲಿ, ಆತ್ಮ ನಿರೀಕ್ಷೆ ಮಾಡ್ಕೊಂಡು ಹೇಳಲಿ. ನನ್ನ ಪ್ರಕಾರ 600 ಭರವಸೆಗಳಲ್ಲಿ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 10% ಈಡೇರಿಸಲಿಕ್ಕೆ ಸಾಧ್ಯ ಆಗದ ಮೇಲೆ ಜನ ಅವರನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ? ಇದು ಜನತೆಗೆ ಮಾಡದಂತ ದ್ರೋಹ, ವಚನ ಭ್ರಷ್ಟತೆ. ಈ ರಾಜ್ಯದ ರೈತರಿಗೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಸೊಸೈಟಿಗಳ ಸಾಲ ಇರಬಹುದು, ಬ್ಯಾಂಕುಗಳ ಸಾಲ ಇರಬಹುದು, 1 ಲಕ್ಷದವರೆಗೆ ಬಂದ ತಕ್ಷಣನೇ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೇಳ್ತೀನಿ ಬಿಜೆಪಿ ಅವರಿಗೆ, 1 ಲಕ್ಷ ಇರ್ಲಿ, 1 ರೂಪಾಯಿನಾರು ಮನ್ನಾ ಮಾಡಿದ್ರಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಯಾಕೆ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರಿ? ಈ ರಾಜ್ಯದ ನೀರಾವರಿ ಯೋಜನೆಗಳನ್ನ ಪೂರೈಸಲಿಕ್ಕೋಸ್ಕರ 5 ವರ್ಷಗಳಲ್ಲಿ 1,50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ. 1,50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಎದೆ ಮುಟ್ಟುಕೊಂಡು ಹೇಳಿ, ಇವತ್ತಿನವರೆಗೆ ಬಿಜೆಪಿ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು ನೀರಾವರಿಗೆ ಕೇವಲ 45,000 ಕೋಟಿ. ಇನ್ನು 1 ಲಕ್ಷ ಕೋಟಿ ಖರ್ಚು ಮಾಡಕ್ ಆಗ್ಲಿಲ್ಲ ಇವ್ರ ಕೈನಲ್ಲಿ. ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು ಜನರ ಮನಸ್ಸಿನಲ್ಲಿ ದೊಡ್ಡ ಆಸೆಗಳನ್ನು ಹುಟ್ಟಿಸಿ ಜನರಿಗೆ ಮೋಸ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು.